ಏಯ್ ಗೊತ್ತಾಯ್ತಿಲ್ಲ, ಇವತ್ತಿನ ಕೇಸು ಕೋರ್ಟಾಗೆ ನನ್ನ ಪರನೇ ಆಯ್ತು ಕಣ್ಲಾ, ನನ್ನ ಪರನೇ ಆಯ್ತು. ಊರಾಚೆ ಬಿದ್ದೈತಲ್ಲ ಜಮೀನು, ಇವಾಗ ಜಮೀನುವೆ ನಮ್ದೇ ನೋಡು. ನಾಳೆಯಿಂದನೇ ಜಮೀನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಆ ಜಮೀನಾಗೆ ನಾಳೆಯಿಂದನೇ ಬೆಳೆ ತೆಗಿಬೇಕು ಕಣ್ಲಾ, ನಾಳೆಯಿಂದನೇ ಬೆಳೆ ತೆಗಿಬೇಕು ಅಷ್ಟೇನೆ. ಎಲ್ಲ ರೆಡಿ ಮಾಡ್ಬಿಡು. ನನ್ನ ವಿರುದ್ಧ ಓದೋರು ಯಾರನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕಂಡ? ಬಿಡ ಮಾತೇ ಇಲ್ಲ. ಹಿಂಗೆ ಮಾಡಿ ಅಲ್ವಾ ಕಂಡರ್ ಜಮೀನೆಲ್ಲ ಬಡ್ದು ಬಾಯಿಗೆ ಹಾಕೊಂಡು ಸಾಕಾರ ಅಂತ ಆಗಿರೋದು. ಕಂತ್ರೆ ನನ್ನ ಮಗನೇ, ನ್ಯಾಯ ನೀತಿ ಅಂತ ದುಡ್ದಿದ್ರೆ ನಿನ್ನ ಕೈಲಿ ಕೂಳು ಹುಟ್ಟಿಸ್ಕೊಂಡು ತಿನ್ನಕ್ಕಾಯ್ತಿರಲಿಲ್ಲ. ಬರೀ ಅವ್ರಿಗೂ ಮೋಸ ಮಾಡೋದು ಅಷ್ಟೇ ನಿನಯ. ಇವನು ಬಾಳು ನೀವು ಅನ್ಕೊಂಡಾಗ ಇವನೇ ಸಾಚ ಅನ್ಕೊಂಡ್ರ? ಈ ನನ್ನ ಮಗ ಸಾಚನೂ ಅಲ್ಲ ಎಂತನೂ ಅಲ್ಲ, ದೊಡ್ಡ 420 ನನ್ನ ಮಗ. ಈ ನನ್ನ ಮಗ ನಾನು ಇವನು ಚಿಕ್ಕ ವಯಸ್ಸಾಗಿಂದನೂ ನಾನು ಜೊತೆಗೆ ಇವನಿ ನೋಡ್ತಾನೆ. ಇವನಿ ಎಷ್ಟು ಜನ ಮೋಸ ಮಾಡಿ ಆಸ್ತಿ ಬರ್ಸ್ಕೊಂಡವನು ಗೊತ್ತಾ? ಅಯ್ಯೋ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಅದ್ ಸರಿ ಕಣ್ಣ, ಒಂದು ವಿಷಯನ ಕೇಳ್ಪಟ್ಟೆ ನಾನು. ಏನು ಸಾವುಕಾರೆ? ನಮ್ಮ ಮನೆ ಕೆಲಸ ಮಾಡಕ್ ಗೊತ್ತಾಳಲ್ಲ ಆ ಶಾರದಿ ಅಂತ ಹೇಳ್ಬಿಟ್ಟು, ಎಲ್ಲ ಅವಳದು 2 ಎಕರೆ ಹೊಲ ರೋಡ್ ಸೈಡ್ ಐತಂತೆ ಹೊಲ, ಹಂಗೆ ಒಂದು ಚೆನ್ನಾಗಿರೋ ಒಂದು ಮನೆ ಐತಂತೆ. ಹ್ಞೂ ಬುದ್ಧಿ ಕೇಳ್ಪಟ್ಟೆ. ನಾನು ಅಲ್ಗೂ ಅನ್ಕೊಂಡೆ 2 ಎಕರೆ ಹೊಲ ಇದ್ಕೊಂಡು ಮನೆ ಇಕ್ಕೊಂಡು ಎಲ್ಲ ಇಕ್ಕೊಂಡು ಅವಳು ಯಾಕೆ ನಿಮ್ತಾವ್ ಕೂಲಿಗೆ ಗೊತ್ತಾವಳೆ ಅಂತ ಹೇಳ್ಬಿಟ್ಟು ಅವಳಿಗೋಸಿ ದುಡ್ಡಿನ ದುರಾಸೆ ಶಾನೆನಂತೆ. ನಾನು ಸುಮಾರು ಕಡೆ ವಿಚಾರ ಮಾಡಿ ನೋಡಿದೆ, ದುಡ್ಡಿನ ದುರಾಸೆ ಶಾನೆ. ಅದಕ್ಕೇನೆ ಅವಳು ನಿಮ್ತಾವೇ ಕೂಲಿಗೆ ಗೊತ್ತಿರೋದು. ಗಂಡನೊಂದು ಕಡೆ ಕೂಲಿಗೆ ಕಳಿಸ್ತಾಳೆ, ನಿಮ್ತಾಗೊಂದು ತಗೆ ಕೂಲಿಗೆ ಬರ್ತಾಳೆ. 2ನೇ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿರೋದು ಗೊತ್ತೇನು? ಎಲ್ಲ ವಿಷಯ ಗೊತ್ತಾಯ್ತು ಕಳ್ಳ. ಆದ್ರೆ ನನಗೆ ರೋಡ್ ಸೈಡ್ ಇರೋ 2 ಎಕರೆ ಹೊಲ ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು ಅಂತ ಯಾಕೋ ಆಸೆ ಆಯ್ತು ಕಣ್ಲಾ. ಸಾವುಕಾರ್ರೆ, ಇದೇನು ಹೇಳ್ತಾ ಇದ್ದೀರಾ? ಆ ಅಮ್ಮ ಕೊಡ್ತಾಳೆ ಅಂತ ಅನ್ಕೊಬಿಟ್ಟಿದ್ದೀರಾ ನೀವು? ನನಗೆ ಎಲ್ಲರೂ ಎತ್ತೆತ್ತಿ ಕೊಟ್ರ ನಾನೇ ಕಿತ್ಕೊಂಡಿದ್ದು ಕಣ್ಲಾ, ನಾನೇ ಕಿತ್ಕೊಂಡಿದ್ದು. ನಿನಗೆಲ್ಲ ಹೆಂಗ್ ಗೊತ್ತಾಯ್ತದೆ? ಸುಮ್ಕೇರು ನೋಡು, ನಾನು ಈಗಲೇ ಹೇಳ್ತಾ ಇವನಿ, ಆ 2 ಎಕರೆ ಜಮೀನ ನಾನು ಹೆಂಗನ ಹೊಡ್ಕೋಬೇಕು. ಅವಳಿಗೆ ದುಡ್ಡಿನ ಆಸೆ ಜಾಸ್ತಿ ಅಂದೆ ಅಲ್ವಾ, ನೋಡೋಣ ಹೆಂಗನ ಪ್ರಯತ್ನ ಪಟ್ಬಿಟ್ಟು ಹೆಂಗ್ ಹೊಡ್ಕೋಬೇಕು ಅಂತ ಯೋಚನೆ ಮಾಡ್ತೀನಿ. ಅದು ಸಾವುಕಾರೆ, ಅದು ಅವಳು. ಏಯ್, ನನಗೇನು ಹೇಳಕ್ ಬರ್ಬೇಡ ಕಣ. ನನಗೆ ಗೊತ್ತು, ದುಡ್ಡು ಕೊಟ್ಬಿಟ್ಟಂತೂ ಜಮೀನು ತಗೊಳ್ಳಲ್ಲ. ಹೆಂಗನ ಯಾಮಾರ್ಸಿದ್ರು ಪರವಾಗಿಲ್ಲ, ಜಮೀನು ತಗೊಂತೀನಿ. ನೋಡೋಣ, ಯೋಚನೆ ಮಾಡೋಣ ಯಾವ ಥರ ಜಮೀನು ನಮ್ಮ ಕೈ ಸೇರ್ತೈತೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಬೇಕಲ್ವಾ. ನೀನು ನೆನ್ನೆ ಕೋರ್ಟು ನಮ್ಮ ಕಡೆ ಕಾಯ್ತಲ್ಲ ಜಮೀನು, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ನೀನು, ಸರಿನಾ? ನನಗೆ ಆ ಜಮೀನೆಲ್ಲರೂ ನಾಳೆಯಿಂದನೇ ಎಲ್ಲ ಪಕ್ಕ ರೆಡಿಯಾಗಿ ಹೋಗ್ಬಿಡ್ಬೇಕು ಕಣ್ಲ. ಆಯ್ತು ಸಾವುಕಾರೆ. ಲೇ ಶಾರದಾ, ನಾನು ಅವತ್ತೇ ಹೇಳ್ದೆ ಈ ವಯ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ನೀನು ಕೇಳ್ದ? ನಿನಗೂ ಅದೇ ನೀಯ ಬೇಕಿತ್ತು. ಏನೋ ನಿನ್ನ ಕರ್ಮ, ಹೆಂಗನ ಮಾಡ್ಕೊಂಡು ಆಳು ಬಿದ್ದೋಗು. ನಾನೇನು ಮಾಡೋಕ್ಕಾಯ್ತದೆ? ಹೇಳೋವಷ್ಟು ಹೇಳ್ದೆ, ಮಾಡೋವಷ್ಟು ಮಾಡಿದೆ. ಇಲ್ಲ ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಬಂದಲ್ಲ ಅನ್ಭವಿಸ್ಕ. ಈ ವಯ್ಯ ಇನ್ನ ನಿನ್ನ ಜಮೀನು ಮನೆ ಎಲ್ಲ ಒಡೆಯ ಗಂಟನೂ ಬಿಡೋಕ್ಕಿಲ್ಲ. ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಿಡು. ನಾನು ಹೇಳ್ದು ಅವ್ಳು ಕೇಳಲಿಲ್ವಲ್ಲ. ಬರೀ ಸಾವುಕಾರ ಮನೆ ಕೆಲಸಕ್ಕೆ 500,000 ರೂಪಾಯಿ ಅಂತ ಹೋದ್ರೆ ನಾನೆಲ್ಲಿ ಉದ್ಧಾರ ಆಯ್ತೀನಿ? ಬ್ಯಾರೆ ಏನ ಪ್ಲಾನ್ ಮಾಡಬೇಕು. ಆ ವಯ್ಯನ್ ದುಡ್ಡು ಹೊಡಿಬೇಕು ಅಂದರೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ವಲ್ಲ. ಅಯ್ಯಪ್ಪ, ಒಳ್ಳೆ ಸೀಕ್ರೆಟಾಗಿ ಮಡಿಕೊಂಡಿತ್ತಾನೆ ದುಡ್ಡ. ಹೆಂಗನ ಮಾಡಿ ದುಡ್ಡು ಹೊಡಿಬೇಕು. ನನ್ನ ತಲೆಗೆ ಏನೂ ಹೊಳಿತಿಲ್ಲ, ಏನೂ ಗೊತ್ತಿಲ್ಲ. ಲೇ ಶಾರದಾ, ಯಾಕೆ ಹಿಂಗೆ ಕುಂತ್ಕೊಂಡಿದ್ಯಾ? ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದೆ, ಹೋಗ್ಲಿಲ್ವೇನೋ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ರೀ. ಬರೀ 500,000 ಹೋದ್ರೆ ನಾವು ಲಕ್ಷ ಸಂಪಾದನೆ ಮಾಡೋದು ಯಾವಾಗ, ಸಾವುಕಾರ ಆಗೋದು ಯಾವಾಗ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ತಲೆನಾಗ ಏನೂ ಗೊತ್ತಿಲ್ಲ ರೀ. ಏನು ಮಾಡೋದು? 10 ರೂಪಾಯಿ ಕುಡಿಕಂತೂ ಸಾವುಕಾರ ಆಗೋಕ್ಕಾಗಕ್ಕಿಲ್ಲ ರೀ ನಾವು. ಹೆಂಗನ ಮಾಡಿ ಸಾವುಕಾರ ಆಗಬೇಕಲ್ಲ. ಲೇ, ನಿನ್ನ ತಲೆಯಿಂದ ಸಾವುಕಾತಿ ಆಗಬೇಕು ಅನ್ನೋ ಭೂತ ಇನ್ನೂ ಹೋಗಿಲ್ವ ನಿಂಗೆ? ನಿಂಗೆ ಅದು ಏನ್ಲೇ ಬರ್ತದೆ? ಬುಡೆ ಇದ್ದಷ್ಟು ತಿನ್ಕೊಂಡತ್ಲಾಗ ನೆಮ್ಮದಿಯಾಗಿರೋಣ. ಇದು ಯಾಕಲೇ ನೀನು ಹಿಂಗಾಡ್ತೀಯ? ಪಿಸಾಚಿ ಬಂದಿರೋಳ ಮೇಲೆ ಮೈ ಮೇಲೆ ಪಿಸಾಚಿ ಬಂದೈತಲ್ಲ, ಹಂಗಾಡ್ತೀಯಲ್ಲೇ ನೀನು. ಇರೋ ಸಾಲದೆ ನಮ್ಮ ಎಲ್ರಿಗೂ ಸಾಕು, ಸುಮ್ಕಿರಿರೋದಿಬ್ರು. ನೀವು ಹೊಸಿ ಬಾಯಿ ಮುಚ್ಕೊಂಡಿದ್ರೆ ಸಾಕು. ಹೋಗಿ ನೀನು ಗಂಟಾಕಂಡಲ್ಲ, ಅದೇನಿಯ ನಾನು ಮಾಡಿರೋ ದೊಡ್ಡ ತೆಪ್ಪು ಅಂತಂದ್ರೆ ನೀನು ಗಂಟಾಕಂಡು ಬಂದು ಯಾವ್ದನ್ನ ಸಾವುಕಾರ ನನ್ನ ಗಂಟಾಕೊಂಡಿದ್ರೆ ನೆಮ್ಮದಿಯಾಗಿರ್ಬೋದಿತ್ತು. ಆದರೆ ಏನು ಮಾಡೋಣ, ನನ್ನ ಕರ್ಮ. ಹೋಗಿ ಸುಳ್ಳು ಹೇಳ್ಬಿಟ್ಟೆ ನೀನು, ನಾನು ಕಟ್ಕೊಬಿಟ್ಟೆ. ಎಲ್ಲ ನನ್ನ ಕರ್ಮನೇ ಬಿಡು. ಲೇ, ಅಲ್ಲ, ನಾವು ನನ್ನ ತಂಗಿ ಮನೆಗೇನೇ ಇದ್ದೀವಿ. ಅದೇನೋ ಸೀಮಂತ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪೊದ್ದು ತಯಾರಿ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ಲು. ನೀನೇನಾರ ತಯಾರಿ ಮಾಡ್ಕೊಂತೀಯ ಏನೋ? ಸೀಮಂತನ? ಏನು ಸೀಮಂತ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನು ಮಕ್ಳು ಯಾಕೆ ಹಾಕಿಲ್ವೇನು? ಸುಮ್ಕಿರ್ರಿ, ಅದಕ್ಕೆಲ್ಲ ಒಂದು ಇಷ್ಟು 20-30 ಸಾವಿರ ರೂಪಾಯಿ ಅದಕ್ಕೊಂದು ದಂಡ. ಯಾರು ಮಾಡಿದವರು? ಸುಮ್ಕಿರ್ರಿ, ಎಂಥದ್ದು ಮಾಡೋಕ್ಕಿಲ್ಲ. ಏನು ಸೀಮಂತ ಮಾಡಲಿಲ್ಲ ನನ್ನ ಮಕ್ಳೇ ಆಗೋದಿಲ್ವೇನು? ನಾನಂತೂ ಮಾಡೋಕ್ಕಿಲ್ಲ. ಅಲ್ಲ, ಯಾರೋ ಹಂಗಂದ್ರು ಪೊದ್ದಿ ಮಾಡ್ತಾಳಂತೆ, ತಯಾರಿ ಮಾಡ್ಕೊತಾವಳೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಣಮ್ಮ ನಾನು ಹೇಳ್ದೆ ಅಷ್ಟೇ. ನಿನಿಯ ತಿಂದ್ಕೂಳು ಹೆಚ್ಚಾಗಿರ್ಬೇಕು, ಅದಕ್ಕೆ ಮಾಡ್ಕೊತಾಳೆ. ಊರು ತುಂಬ ಅದೇ ಅಂಥದ್ದು ವಿವಾಹ ವಾರ್ಷಿಕೋತ್ಸವ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಹೇಳ್ತಿದ್ಲಂತೆ. ಈಗ ಅದಾಯ್ತೇನೋ, ಇವಾಗ ಇದೊಂದು ಬಾಕಿ ಇತ್ತು. ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಿಡಿ, ನಮ್ಗೆ ಯಾಕೆ? ನಮಗೆ ಸದ್ಯ ಅವಳು ಸವಾಸನೆ ನೀ ಬೇಡ, ಉಗಿದು ಬಿಟ್ಟಿದ್ದೀವಲ್ಲ ಅಷ್ಟೇ ಸಾಕು. ಹೆಂಗೋ ಆರಾಮಾಗಿ ಮನೆ ಸಿಕ್ಕೈತೆ, ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ನಾವು? ಸರಿ ಬಿಡು, ನಾವು ಮಾಡಲಿಲ್ಲ ಅಂತಂದ್ರೆ ಆ ಪೊದ್ದಿ ಆದ್ರೂ ಮಾಡ್ತಾಳೆ. ಮಾಡ್ಕೊಂಡು ಹೋಗ್ಲಿ ಬಿಡಿ. ಸರಿ ಬಿಡು, ನನ್ನ ಕೆಲ್ಸಕ್ಕೆ ಗೊತ್ತಾಯ್ತು, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನೀನು ಕೆಲ್ಸಕ್ಕೆ ಹೋಗಿದ್ರೆ ಕೆಲ್ಸಕ್ಕೆ ಹೋಗು. ಹೋಯ್ತೀನಿ ಬಿಡಿ. ಈ ನನ್ನ ಮಗು ನಂಬ್ಕೊಂಡಿದ್ರೆ ನಾನು ಸಾವುಕಾತಿ ಆಗೋದೆಲ್ಲ ಸುಳ್ಳು ಬಿಡು.
ನಾನೇ ಏನಾರ ಒಂದು ಪ್ಲಾನ್ ಮಾಡಬೇಕು. ನಾನೇ ಮಾಡಬೇಕು. ಹೆಂಗೋ ಅತ್ಲಾಗೆ ಕಸ ಗುಡಿಸಿದ್ದು ಮಾಡಿದ್ದು ಎಲ್ಲ ಕ್ಯಾಮೆನ್ನು ಅತ್ಲಾಗ ಮುಗೀತು. ಇನ್ನೇನು ಮಾಡೋಣ, ಇನ್ನು ಬೇರೆ ಇನ್ನೇನು ಕೆಲಸ ಐತೆ, ಇನ್ನೇನು ಕ್ಯಾಮೆ ಇಲ್ಲ. ಮನ್ಗೋಗಕ್ಕೆ ಬೇಜಾರು. ಸುಮ್ಮನೆ ಯಾರು ಹೋಯ್ತಾರೆ ಆ ಪೊದ್ದಿ ಬ್ಯಾರೆ ಸುಮ್ಕೇನಿಯಾ ಸೀಮಂತ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ತಿಂತಿತ್ತಾಳೆ. ಅದೆಲ್ಲನೂ ಬೇಡ ನನಗೆ. ಬೇರೆ ಏನು ಮಾಡೋಣ, ಏನು ಮಾಡೋದ? ಈ ಶಾರದಿ ಇಲ್ಲೇ ನಿಂತವಳಲ್ಲ ಶಾರದಿ. ಇವಳು ಜಮೀನು ನೋಡ್ಕೊಳಕ್ಕೆ ಇದೊಂದು ಒಳ್ಳೆ ಚಾನ್ಸು. ಇವಳನ್ನ ಹೆಂಗನ ಕ್ಯಾಚ್ ಹಾಕೋಬಿಟ್ಟು ನನ್ನ ಮೇಲೆ ನಂಬಿಕೆ ಬರೋಂಗೆ ಮಾಡಿಬಿಟ್ಟು ಕ್ಲೀನಾಗಿ ಇವಳನ್ನ ಬೋಳಿಸ್ಬಿಡ್ಬೇಕು. ಅಲ್ಲಿ ಗಂಟ ನಂಗೆ ಸಮಾಧಾನ ಆಗೋಕ್ಕಿಲ್ಲ. ಆ ಜಮೀನು ನನಗೆ ಕಣ್ಣು ಬಿದ್ದುಬಿಟ್ಟೈತೆ. ಆ ಜಮೀನು ಮ್ಯಾಲೆ ನನಗೆ ಪ್ರೀತಿ ಬಂದ್ಬಿಟ್ಟೈತೆ. ಅದು ರೋಡ್ ಸೈಡ್ ಐತೆ. ಮುಂದಕ್ಕೆ ಏನಾರ ಕಟ್ಟಿ ಬಾಡಿಗೆನ ಕೊಟ್ಬಿಡ್ಬೋದು ಅಲ್ವಾ? ಇರು. ಏನು ಮಾಡ್ತಾ ಇದೆಯಾ ಶಾರದಿ? ಓ ಸಾವ್ಕಾರೆ ನೀವು? ಅಯ್ಯೋ ಏನು ಮಾಡ್ತಾ ಇದೆಯಾ ಅಂತ ಕೇಳಿದೆ. ಇನ್ನೇನು ಮಾಡಲಿ, ನಾನು ತಾನೇ ಇನ್ನೇನು ಮಾಡೋಕ್ಕಾಗ್ತೈತೆ. ಕಸ ಎಲ್ಲ ಗುಡಿಸ್ತಾ ಇದ್ದೆ. ಕಸ ಗುಡಿಸ್ಬಿಟ್ಟು ನೆಲ ಹಂಗೆ ಒಂಚೂರು ಒರೆಸ್ಕೊಂಡು ಬಂದುಬಿಡ್ತೀನಿ ಅಷ್ಟೇ. ಇನ್ನೇನು ಬೇರೆ ಕೆಲಸ ಇಲ್ಲ. ನೀವು ಹೇಳಿರೋ ಕೆಲಸದಾಗ ಎಲ್ಲನೂ ಮುಗ್ದೋಯ್ತು. ಅಡುಗೆ ಎಲ್ಲ ಮಾಡಿಕ್ಯೂನಿ. ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಶಾರದಾ. ಅದೇನು ಅಂದರೆ ನೀನಾದರೂ ನನ್ನ ಹೆಂಡತಿ ಆಗಿದ್ರೆ ನಾನು ಹೆಂಗೋ ಸುಖವಾಗಿರ್ತಿದ್ನಲ್ವಾ ಅಂತ ಹೇಳ್ಬಿಟ್ಟು ನನ್ನ ಮನಸ್ಸಿಗೆ ಅನ್ನಿಸ್ತೈತೆ. ಹೆಂಗೋ ಸುಖವಾಗಿರ್ಬೋದಿತ್ತು ನಾನು. ನಿನ್ನಂಥ ಹೆಂಡತಿ ಸಿಗಲಿಲ್ವೇ ನನಗೆ? ನಿನ್ನಂಥ ಹೆಂಡ್ತಿನೇ ಬೇಕಾಗಿತ್ತು ನನಗೆ. ಆದರೆ ಯಾಕೆ ಸಿಗಲಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ನೀನು ಇವಾಗ ಮದುವೆ ಮಾಡ್ಕೊಳ್ಳಿಲ್ಲ ಅಂದಿದ್ದಿದ್ರೆ ಅವನ್ನ ನಾನೇ ಅತ್ತಾಗೆ ಎರಡನೇ ಹೆಂಡ್ತಿ ಅಂತ ಹೇಳ್ಬಿಟ್ಟು ನೀನು ಮದುವೆ ಮಾಡ್ಕೊಂಬಿಟ್ಟು ಮನೆಗನ ಕರ್ಕೊಂಡು ಬಂದುಬಿಡ್ತಿದ್ದೆ. ಆದರೆ ಏನು ಮಾಡೋಣ, ನಿಂದು ಮದುವೆ ಆಗೋಗ್ಬಿಟ್ಟೈತೆ, ನಂದು ಮದುವೆ ಆಗೋಗ್ಬಿಟ್ಟೈತೆ. ಛೇ ನನಗೆ ನಿಜವಾಗೂ ನಿನ್ನಂಥ ಹುಡುಗಿನೇ ಬೇಕಿದ್ದಿದ್ದು ನನಗಂತೂ. ಹೆಂಗಿರ್ಬೋದಿತ್ತು. ನಮ್ಮ ಮನೆಗೆಲ್ಲ ಏನು ಕಮ್ಮಿ ಆಗೈತೆ, ಎಲ್ಲನೂ ಐತೆ. ಆದರೆ ಏನು ಮಾಡೋಣ, ಸರಿಯಾದ ಹೆಂಡತಿ ಸಿಗಲಿಲ್ಲ ನನಗೆ, ಬಿಟ್ಟು ಹೊರಟೋಗ್ಬಿಟ್ಲು. ಇದು ಏನು ಹೇಳ್ತಿದ್ದೀರಾ ಸಾವ್ಕಾರೆ? ನಾನು ನಿನ್ನಷ್ಟು ಸುಂದ್ರಿನ ನಾನೆಲ್ಲೂ ನೋಡೇ ಇಲ್ಲ. ಅಷ್ಟು ಸುಂದ್ರಿ ನೀನು. ಅಯ್ಯೋ ಸಾವ್ಕಾರೆ, ನೀವು ಶಾನೆ ಹೊಗಳ್ತಿದ್ದೀರಾ ನನಗೆ. ಒಂಥರ ಆಯ್ತಾಯ್ತು ನನಗಂತೂ. ಸುಮ್ಮನಿರಿ, ಹೆಂಗೆ ಹೊಗಳ್ತಿದ್ದೀರಾ ನೋಡಿ. ಹೇಳ್ಬೇಕು ಅಂದರೆ ನೀವು ಭಾಳ ಸಂದಾಕಿದ್ದೀರಾ. ನಾನು ಬೇಕಂತ ನಾನು ಗಂಡನ ಮದುವೆ ಮಾಡ್ಕೊಂಡಿಲ್ಲ. ನನ್ನ ಮಗ ನನಗೆ ನೀ ಎಲ್ಲ ಭಾಳ ಸುಳ್ಳು ಹೇಳ್ಬಿಟ್ಟು ನಾನು ಕೋಟ್ಯಾಧೀಶ್ವರ ಹಂಗೆ ಹಿಂಗೆ 4 ಮನೆ ಅವೆ 3 ಮನೆ ಅವೆ ಅಂತ ನಂಬಿಸ್ಬಿಟ್ಟು ನಾನು ಮದುವೆ ಮಾಡ್ಕೊಬಿಟ್ಟ. ಏನು ಮಾಡನಿ, ನಾನು ನಿಮ್ಮಂಗೆ ಸಾವುಕಾರ ಆಗಬೇಕು ಅಂತ ಆಸೆ ನನಗೂನುವೆ. ಆದರೆ ಏನು ಮಾಡನಿ, ಬಡವ್ರನ್ನ ಕಟ್ಕೊಬಿಟ್ಟಿದ್ದೀನಲ್ಲ, ಆಯ್ತಾನೇ ಇಲ್ಲ. ಅವನಿಗಿನ್ನ ಮುಂಚೆ ನೀವೇ ಸಿಗಬಾರ್ದಾಗಿತ್ತಾ, ನಿಮ್ಮನ್ನೇ ಕಟ್ಕೊಬಿಡ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ನನಗನ್ನಿಸ್ತಾ ಐತೆ. ಅದ್ರಾಗೂ ನೀವು ಹೇಳ್ತಿದ್ದೀರಾ ನನ್ನಂಥ ಹುಡುಗಿನೇ ಬೇಕಿತ್ತು ನಿಮಗೆ ಅಂತ ಹೇಳ್ಬಿಟ್ಟು. ಅದನ್ನು ಕೇಳ ಮೇಲಂತೂ ನಂಗೆ ಇನ್ನೂ ಒಂಥರ ಅನ್ನಿಸ್ತಾ ಐತೆ. ನೀವೇ ನನಗೆ ಸಿಗಬೇಕಿತ್ತು ಬಿಡಿ. ನನ್ನ ಮಗ ಸಿಗಬಾರ್ದಾಗಿತ್ತು ನನಗಂತೂ. ಏನು ಮಾಡೋಣ, ದೇವರು ಯಾರ್ಯಾರಿಗೆ ಯಾರ್ಯಾರನ್ನೋ ಗಂಟಾಕಿಸ್ತಾನೆ. ನೀನು ನನಗೆ ಕೊಡಲಿಲ್ವಲ್ಲ, ಅದೇ ಚಿಂತೆ ನನಗೂ ಅಷ್ಟೇ ಸಾವುಕಾರ್ರೆ. ನೀವು ಸಿಗ್ಲಿಲ್ವಲ್ಲ ನನಗೆ, ಅದೇ ನನಗೂ ಒಂಥರ ಚಿಂತೆ. ಸಾವುಕಾರೆ ಏನ್ಲಾ ಸಾವುಕಾರೆ, ನೀವು ಜಮೀನ ಕ್ಲೀನ್ ಮಾಡಿಸು ಅಂತ ಹೇಳಿದ್ರಲ್ಲ ಸಾವುಕಾರೆ, ಅವ್ರು ಕೋರ್ಟ್ ತೀರ್ಮಾನ ಆದ್ರೂ ಬಂದಿರ್ಬಿಟ್ಟು ಆ ಹೆಜ್ಜೆ ಅವಳಲ್ಲ ಅವಳು ಕ್ಯಾತಿ ತೆಗಿತಾವಳೆ. ಒಳ್ಳೆ ಅವ್ರ ಫ್ಯಾಮಿಲಿದು ಒಳ್ಳೆ ಕತೆಗಳನ್ನ ನನಗಂತೂ ಬ್ರೇನ್ಗೆ ಕೈ ಹಾಕ್ಬಿಡ್ತಾರೆ ಕಿತ್ತೋದವು. ಅಯ್ಯೋ ಸರಿ ನಡಿಲ್ಲ, ಹೋಗ್ಬಿಟ್ಟು ಅದೇನೋ ನೋಡ್ಕೊಂಬಿಟ್ಟು ಬರನಿ. ನಾನೇ ಬಂದು ಸರಿಯಾಗಿ ಗೊತ್ತು ಬರ್ತೀನಿ ಅವ್ರಿಗೆ. ನೀವು ಬರ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ. ನನ್ನ ಮಗ ಯಾವ ಸೀಮೆ ಸಾವುಕಾರ ಕಂಡೋರ್ಗೆಲ್ಲ ನಾಮ ಹಾಕ್ತಾನೆ. ಲೋಪ ನನ್ನ ಮಗ ಅವ್ನು ಸರಿ ಇಲ್ಲ, ಅವ್ನು ಬರಲಿ, ಅವ್ನಿಗೆ ಉಗಿದ್ಬಿಟ್ಟು ಕಳಿಸ್ತೀವಿ ಅಂತ ನನ್ನ ಮಗ ಅವನು ಇಂಥ ನನ್ನ ಮಗ ಅವನು ಅಂತ ಹೇಳ್ಬಿಟ್ಟು ಸುಮ್ಮನೆ ಬೀದಿನಾಗೆಲ್ಲ ಮುದುಕಿ ಕೂಗಾಡ್ತಾವಳು ಸಾವುಕಾರೆ. ನೀವು ಬಂದ್ರೇನೇ ಆಗೋದು. ನೀವು ಬರ್ಲಿಲ್ಲ ಅಂತಂದ್ರೆ ಅವಳು ಕೂಗಾಡ್ತಾನೆ ಇರ್ತಾಳೆ, ನಾವು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾಯ್ತದೆ. ನೋಡಿಲ್ಲ, ಈಗಲೇ ಬರ್ತೀನಿ. ನೋಡಿಲ್ಲ, ಆ ಮುದುಕಿಗೊಂದು ಗ್ರಾಚಾರ ಬಿಡಿಸ್ಬಿಟ್ಟೇನೆ ನಾನು ಬರೋದು. ಹೌದಾತ ನೋಡಮ್ಮ, ಹಿಂಗಂತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡ. ಸಾವುಕಾರರು ಅಷ್ಟೊಂದು ಸರಿ ಇಲ್ಲ. ನೀನು ನನ್ನ ಮಗಳು ಥರ ಇದೆಯಾ, ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ನಿನ್ನ ಪಾಡು ನೀನು ಇರೋದು ಕಲ್ತ್ಕ. ಗಂಡನ ಮನೆ ಐತೆ, ಹೆಂಗೋ ಜೀವನ ಮಾಡ್ಕೊಂಡು ಹೋಗು. ಅಯ್ಯ, ನಾನು ಅಂತದೇನು ಮಾಡ್ದೆ ಇವಾಗ? ಹೆಣ್ಮಕ್ಳು ಈಚೆ ಕಡೆಗೆ ಬಂದ್ಬಿಟ್ಟು ದುಡಿಯೋದನ್ನೇ ತೆಪ್ಪ. ಅಯ್ಯೋ ಮಗಳೇ, ತೆಪ್ಪು ಅಂತ ಹೇಳ್ತಿಲ್ಲ ಕಣಮ್ಮ, ನಿನ್ನ ಒಳ್ಳೇದಕ್ಕೆ ನೀನು ಹೇಳ್ತಾ ಇರೋದು. ಆ ವಯ್ಯ ಸ್ವಲ್ಪ ಸರಿ ಇಲ್ಲ. ನಾವು ಹೆಂಗೋ ಕೈಯಾಗೆ ಏನು ಮಾಡೋಕ್ಕಾಯ್ತಿಲ್ಲ, ಅದಕ್ಕೆ ನಾವು ಹೆಂಗೋ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀನು ಸ್ವಲ್ಪ ಯೋಚನೆ ಮಾಡಮ್ಮ. ಎಲ್ರಿಗೂ ಹೊಟ್ಟೆ ಉರಿ ಕುತ್ತಿಗೆ ಬಂದ್ಬಿಡ್ತೈತೆ. ನೀನು ಮಾಡೋ ಕಳ್ತನ ಏನಾದ್ರೂ ಮನೆಗೆ ನನಗೆ ಗೊತ್ತಾಗ್ಬಿಟ್ಟು ನಾನು ಸಾವುಕಾರಿಗೆ ಹೇಳ್ಬಿಟ್ಟು ನಿನ್ನ ಕೆಲಸದಿಂದ ತೆಗೆದಾಕಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನೇ ಮನೆಯಿಂದ ಓಟ್ ಕಳ್ಸೋಕ್ಕೆ ಪಿಲಾನ್ ಮಾಡ್ತಾ ಇದೆಯಲ್ವಾ? ನೀನು ಪಿಲಾನ್ ಎಲ್ಲನೂ ಈ ಜನ್ಮದಾಗೆಲ್ಲ ನಾನು ಮುಂದೆ ನಡೆಯೋಕ್ಕಿಲ್ಲ. ಸುಮ್ಮನೆ ಸಾವುಕಾರ ಏನಕ್ಕೆ ಕರೆದ್ರಲ್ಲ ಏನೋ ಗಲಾಟೆ ಅಂತ ಹೇಳ್ಬಿಟ್ಟು ಹೋಗು. ಸಾವುಕಾರಿಗೆ ಏನೂ ಆಗದಿದ್ದಂಗೆ ಗೊಸಿ ನೋಡ್ಕ ಸೊರೋಯ್ತದೆ ಎಲ್ಲನೂ. ಸರಿನೋ? ಸುಮ್ಮನೆ ನನಗೆ ಬುದ್ಧಿ ಒಳಗೆ ಬಂದ್ಬಿಟ್ಟ. ನಾನು ಇನ್ನೇನು ಹೇಳೋಕ್ಕಾಯ್ತದೆ, ನಿನ್ನ ಕರ್ಮ ಅನುಭವಿಸ್ಕ.